ಅಣ್ಣ ಇದು ಯಾವ ಕರು? ಅಣ್ಣ ಇದು ಡಾನ್ ಮಗ ಅಂತ ಹೇಳವ್ರೆ. ನಮ್ಗೆ ಏನು ನಾವೇನು ನೋಡಿಲ್ಲ. ಒಟ್ಟಿನಲ್ಲಿ ಡಾನ್ ಮಗ ಇದು ಕರ ಅಂತ ಹೇಳವ್ರೆ. ಇದು ಒಂದು ತಬ್ಲುಗರ ಕರ. ತಬ್ಲುಗರ ಇದು ಬಂದು ಇವ್ರ ಹತ್ರ ಯಾರು ಪ್ರಾಂಚಿ ಹತ್ರಕ್ಕೆ ಹೋಗ್ಬಿಟ್ಟಿದ್ ಕರ. ಆರು ಬೆಲೆ ಪ್ರಾಂಚಿ. ನಾವು ಹೋದಾಗ ಕೊಡಲ್ಲ ಅಂದ್ರು. ಮತ್ತೆ ಏಳ್ಗಳ್ಳಿ ಓರಿ ರವಿ ಅವ್ರಿಗೆ ಕೊಟ್ಬಿಟ್ಟಿದ್ರು ಕರ. ಇದು ಈ ಕರನ ಮತ್ತೆ ಹುಡುಕ್ತು ಒಂದ್ 15 ದಿನ. ಇಂತ ಆಗೈತೆ ಅಂದ್ರು. ನಾವು ಹೋಗಿ ಏಳ್ಗಳ್ಳಿ ಓರಿ ರವಿ ಅಣ್ಣ ಅವ್ರ ಹತ್ರ ಕರ ತಂದು. ಏನ್ ಬೆಲೆ ಆಗಿತ್ತು ಅಣ್ಣ? ನನಗೆ ಅವತ್ತು 78,000. 78,000. ಇವಾಗ ಯಾರಾದ್ರೂ ಬಂದು ಸೇಲ್ ಕೊಡ್ತೀರಾ ಇದು? ಅಣ್ಣ ಬರ್ತಾವ್ರೆ. ಚಂದ್ರಪ್ಪನವ್ರೆಲ್ಲಾರು ಮಾಗಡಿಲಿ ಕೊಡಿ ಅಂತ ಹಿಂಸೆ ಮಾಡಿದ್ರು. ನಾವು ಮೆರವಣಿಗೆಗೆ ಅನ್ಬಿಟ್ಟು ಇದೊಂದ ಒಂಟಿಯ ಮುಂದಕ್ಕೆ ಬಿಟ್ಕೊಳ್ಳೋಣ ಅನ್ಬಿಟ್ಟು ಮಡಿಕೊಂಡಿದ್ದು. ಮಾಗಡಿಲು ಮೆರವಣಿಗೆ ಮಾಡಿಸ್ತು. ಮತ್ತೆ ಈಗ ಇರ್ಲಿ ನೋಡೋಣ, ಕೂಟಕ್ಕೆ ಹಾಕೋಣ ಅಂತ ಒಂದು ಅಭಿಪ್ರಾಯ ಆಯ್ತು. ಬೀಜಕ್ಕೆ ಬರುತ್ತಾ ಇಲ್ಲ ಕೂಟಕ್ಕೆ ಆಗುತ್ತಾ? ಅಣ್ಣ ನಾನು ಕೂಟಕ್ಕೆ ಹಾಕ್ಬೇಕು ಅನ್ನೋದು ಒಂದು ಆಸೆ ಐತಿ. ಕೂಟಕ್ಕೆ ಹಾಕ್ಬೇಕು. ಬೀಜಕ್ಕೂ ಆಗುತ್ತಾ ಇದು? ಬೀಜಕ್ಕೂ ಆಗುತ್ತೆ, ಆದ್ರೆ ನನಗೆ ಇಷ್ಟ ಇಲ್ಲ. ಇವಾಗ ಯಾರಾದ್ರೂ ಬಂದ್ರೆ ಕೊಡ್ತೀರಾ ಇದು? ಬಂದ್ರೆ ಲೆಕ್ಕಾಚಾರಕ್ಕೆ ಬಂದ್ರೆ ಮಾತ್ರ ನಾನು ಕೊಡ್ತೀನಿ. ಇಲ್ಲ ಅಂದ್ರೆ ಇದನ್ನ ಬಿಚ್ಚಲ್ಲ. ಇದು ಕೂಟಕ್ಕೆ ಹಾಕೋಣ ಅನ್ನೋದು ಒಂದು ಆಸೆ ಆಯ್ತು. ಕೂಟಕ್ಕೆ ಇವಾಗ ಒಂಟಿ ಇದ್ರೆ ಕರುಗಳು ಕಸಿ ಮಾಡ್ಸೋದು ಬೆಟ್ರಾ ಇಲ್ಲ ಅಂದ್ರೆ ಹಿಂಗೆ ಸಾಕೋದು ಬೆಟ್ರಾ ಬೀಜದಲ್ಲಿ? ಅಣ್ಣ ಕಸಿ ಮಾಡಿದ್ರೆ 4-5 ಕರುಗಳನ್ನ ಆಮೇಲೆ ಕೂಟಕ್ಕೆ ಸೇರಲ್ಲ ಅನ್ಬಿಟ್ಟು ಕಿತ್ತಾಕೊಂಡು ಹೋಗ್ಬೇಕಾಗುತ್ತೆ. ಕರೆಕ್ಟಾಗಿ ಬೀಜದ ಮೇಲೆ ಇದ್ದಾಗ ಅವಕ್ಕೆ ಕೂಟ ಕರೆಕ್ಟಾಗಿ ಸಿಗುತ್ತೆ. ಕಲ್ಲರು ಮತ್ತೆ ಅವು ಒಂದು ಉದ್ದಾಪನ್ನದ್ದು. ಈ ಬೀಜ ಹಾಕಿದಾಗ ಏನಾಗುತ್ತೆ, 1 ತಿಂಗಳು 2 ತಿಂಗಳಿಗೆ ಕರುಗಳು ಬೆಳವಣಿಗೆನೆ ಬೇರೆ ತರ ಆಗುತ್ತೆ. ಒಂದ್ ಕರು ಬೆಳೆಯುತ್ತೆ, ಒಂದ್ ಕರು ಬೆಳೆಯಲ್ಲ. ಅದ್ರ ದಿವಸದಿಂದ ಒಂದು ಸತಿ ಕೂಟಕ್ಕೆ ಹಾಕಾದ್ಮೇಲೆ ಅಣ್ಣ ಕೂಟ ಚೆನ್ನಾಗಿದ್ರೆ ಮತ್ತೆ ಅದ್ರ ಬುಲ್ಡೆ ಬೀಳೋ ಗಂಟ್ಲು ಕೂಟ ಬಿಚ್ಚಲ್ಲ ಅಣ್ಣ. ಇಲ್ಲೇ ನಮ್ಮೂರ್ನಲ್ಲೇ ನಾವೇ ಕಂಡಾಗಣ ಒಂದ್ ಜೊತೆ ಕೂಟ ತೆತ್ತಿದ್ದು ಒಂದು 6 ವರ್ಷ ನಮ್ ದೊಡ್ಡಪ್ಪ ಹತ್ರನೇ ಇತ್ತವು. ಒಂದು 6-7 ವರ್ಷ ಆ ಎತ್ತುಗಳನ್ನ ಮೆರವಣಿಗೆಗೆ ಅಂತಾನೆ ಕರ್ಕೊಂಡು ಹೋಗೋರು. ಅವು ಬುಲ್ಡೆ ಬೀಳೋ ಗಂಟ್ಲು ಮಹಾರಾಷ್ಟ್ರ ಕೊಂಡೋಗಿದ್ದ ಎತ್ತವು. ಅಂತ ಕೂಟನ ಇವತ್ತಿನವರೆಗಲ್ಲಿ ನಾವೆಲ್ಲೂ ಅಷ್ಟು ಇದಾಗಿ ನೋಡ್ಲಿಲ್ಲ ಅಣ್ಣ. ಇದು ಹಿಂಗಿತ್ತು ಅದಕ್ಕೆ ಹಾಕೋದು, ಅದನ್ನ ಕಿತ್ತು ಇದಕ್ಕೆ ಹಾಕ್ತಾ ಇರೋದು ಇವೇ ಆಗೋಯ್ತು. ಯಾಕೆ ಅಂದ್ರೆ ಕೂಟ ಸರಿಯಾಗಿ ಸೇರ್ತಾ ಇಲ್ಲ. ಅದಕ್ಕೆ ಇವಾಗ ಇದಕ್ಕೆ ಕೂಟಕ್ಕೆ ಹುಡುಕ್ತಾ ಇದೀರಾ? ಯಾರಾದ್ರೂ ಇದ್ರೆ ಕೊಟ್ರೆ ತಗೋತೀರಾ ಕೂಟಕ್ಕೆ? ಇಲ್ಲ ಅಂದ್ರೆ ನೀವು ಆದ್ರೂ ಕೊಡ್ತೀರಾ? ನಾವಾರು ಕೊಡ್ತೀವಿ. ಇಲ್ಲ ಕೊಟ್ರೆ ನೀವು ಅವ್ರ ಹತ್ರ ತಗೋತೀರಾ? 4 ಜನ ಹೇಳೋದಕ್ಕೆ ತಗೋತೀರಾ? ಸರಿ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿರ್ರಿ. ಯಾರಾದ್ರೂ ಕೂಟಕ್ಕೆ ಸಿಕ್ಕಿದ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲ ಅಂದ್ರೆ ನಿಮ್ಗೇನೋ ಅವ್ರಿಗೇನೋ ಬೆರೆಯಂಗಿದ್ರೆ ನೀವು ಕೊಡ್ರಿ. ಆಯ್ತು. ಕಾಂಟ್ಯಾಕ್ಟ್ ನಂಬರ್ ಹೇಳಿ. 7624820140.